ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಂತೋಷ, ಆಹಾ ಆಹಾ, ಸಂಗೀತ, ಓಹೋ ಡಾರ್ಲಿಂಗ್ ಡಾರ್ಲಿಂಗ್, ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಪ್ರತಿ ಸಲ ಸಂತೋಷ ಅಂದಾಗಲೂ ನೋವಾಗ್ತಿದೆ ಬಂಗಾರಿ. ಈ ಸಂಕಟನ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಸಂತೋಷದಿಂದ ಎಷ್ಟು ದೊಡ್ಡ ಸುಳ್ಳಿದೆ ಅಂತ ಗೊತ್ತಾ ನಿಮಗೆ? ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನೋ? ನಿಮ್ಮ ಅಜ್ಜಿ ಎಷ್ಟು ವರ್ಷದಿಂದ ನಿಮ್ಗೊಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತಿದ್ರು. ಕೊನೆಗೂ ನಿಮಗ್ ತಕ್ಕನಾಗಿರೋ ಹುಡುಗಿನೇ ಸಿಕ್ಕಿದಾಳೆ ನೋಡಿ. ಈಗ ಹೊರಗಡೆ ಹೋದ್ರೆ ನಾನು ಇದೆಲ್ಲಿ ಬಂದಿದ್ದೀನಿ ಅಂತ ಈ ಓನರ್ ಬಾಯ್ ಬಿಟ್ಬಿಟ್ರೆ ಹೇಗಾದ್ರೂ ಮಾಡಿ ಬಂಗಾರಿನ ಬೇಗ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ಲ. ಯಾಕೋ ಹೀಗಿದ್ಯಾ? ಏನಾಯ್ತು? ಅರ್ಥ ಆಯ್ತು. ಇಷ್ಟು ದಿನ ಆದ್ರೂ ನಾನ್ ನಿನ್ನ ಐಸ್ ಕ್ರೀಮ್ ತಿನ್ನ ಕರೀಲಿಲ್ಲ ಅಂತ ತಾನೇ ನಿನ್ ಬೇಜಾರು? ನಿನ್ಗೀಗ ಮದ್ವೆ ಆಗಿದೆ ಕಣೋ, ಸಂಸಾರಸ್ತ, ನಿನ್ ಡಿಸ್ಟರ್ಬ್ ಮಾಡಕ್ಕಾಗುತ್ತಾ? ಅದಕ್ಕೆ ಕರೀಲಿಲ್ಲ ಅಷ್ಟೇ. ಏನ್ ನಿನ್ನೆ ನಿಂತ್ಬಿಟ್ಟೆ? ಸರಿ ಹೋಗೋಣ. ಅಲ್ಲಿ ಒಳಗಡೆ ಕೂತ್ಕೊಂಡು ಇರೋದ್ರಲ್ಲಿ ಏನ್ ಮಜಾ ಇದೆ? ಇಲ್ಲೇ ಹೊರಗಡೆ ಆರಾಮಾಗಿ ನಿಂತ್ಕೊಂಡು ಮಾತಾಡ್ಕೊಂಡು ಓಡಾಡ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಲ್ವಾ? ಇದು ಒಂಥರ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕಿದೆ? ನಾನು ತಗೊಂಡ್ ಬರ್ತೀನಿ. ನನ್ನ ಫೇವ್ರೇಟ್ ಐಸ್ ಕಾಫಿ. ಆರ್ಡರ್ ಮಾಡ್ದ? ಮ್ಯಾಂಗೋ. ನನ್ನ ಫೇವ್ರೇಟ್. ತಗೊಳ್ಳಿ ಸರ್. ನೀವ್ಯಾಕೆ ಬರಕ್ ಹೋದ್ರಿ? ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಪರವಾಗಿಲ್ಲ ತಗೊಳ್ಳಿ ಸರ್. ಯಾಕಂದ್ರೆ ಏನೋ ಸುಮ್ಮನಿರ ಕೊಡಪ್ಪ. ಅದು ಓಹ್, ಏನಮ್ಮ ಇಷ್ಟೊಂದು ಖುಷಿಯಾಗಿದ್ದೀರಾ? ನನಗೆ ಅಜ್ಜಿಯಿಂದ ಮುತ್ತಜ್ಜಿಗೆ ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ ಐ ಆಮ್ ಸೋ ಹ್ಯಾಪಿ. ಏನು ಮುತ್ತಾಜಿನಾ? ಸರ್ ಕಂಗ್ರಾಟ್ ಸರ್. ನಾನು ಅವತ್ತ ಹೇಳಿರಲ್ವಾ ಸರ್ ನಿಮ್ದು ಒಳ್ಳೆ ಜೋಡಿ ಅಂತ? ಅಂದ್ರೆ ಇವ್ರು ನಿಂಗೆ ಮುಂಚೆನೆ ಗೊತ್ತಾ? ಆಮ ಮುಂಚೆ ಒಂದ್ಸಲಿ ಮೇಡಮ್ ಇಲ್ಲಿ ಕರ್ಕೊಂಡ್ ಬಂದಿದ್ರು. ಇಲ್ಲ ಬಂಗಾರಿ, ಅದು ಹಾಗೆ. ನೀವು ಒಳಗಡೆ ಹೋಗಿ ಬಿಸ್ನೆಸ್ ನೋಡ್ಕೊಳ್ಳಿ. ಅಲ್ಲ, ದಾರಿಲಿ ಹಾಗೆ ಹೋಗ್ತಾ. ಪರವಾಗಿಲ್ಲ ಕಣೋ, ಪಾಕಡ ಇದೆಯಾ ನೀನು? ನಾಚಿಕೊತಾ ಇದೆಯಾ? ಡಾರ್ಲಿಂಗ್, ನೀನ್ ಕರ್ಕೊಂಡ್ ಬಂದಿದ್ದು ನೀನ್ ಹೇಳ್ತೀನಿ ತಾನೆ? ಏನೋ ಕದ್ದು ಮುಚ್ಚಿ ಗರ್ಲ್ ಫ್ರೆಂಡ್ ನ ಕರ್ಕೊಂಡ್ ಬಂದಿರೋ ತರ ನಾಚಿಕೊತಾ ಇದೆಯಾ? ಡಾರ್ಲಿಂಗ್, ನೀನು ನಿತ್ಯ ಸಂತೋಷವಾಗಿರ್ಬೇಕು. ನೋಡು, ನೀವ್ ಎಲ್ಲಿ ಹೋದ್ರೇನು ಎಲ್ಲಿ ಬಂದ್ರೇನು ಒಟ್ಟಲ್ಲಿ ನೀವಿಬ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಇದು ನಿನ್ನ ಬದುಕು, ನಿನ್ ಜೀವನ. ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಬಂಗಾರಿ, ಮಾತಾಡ್ತಾ ಐಸ್ ಕ್ರೀಮ್ ತಿನ್ನೋದು ಮರ್ತ್ಬಿಟ್ಟಿದ್ಯಾ? ಹೌದಲ್ವಾ? ಬೇಗ ತಿನ್ನು, ಕರ್ಕೋಗುತ್ತೆ. ಅಯ್ಯೋ, ಒಂದ್ ಕಡೆ ನನ್ ಮುತ್ತಜ್ಜಿ ಆಗ್ತಿದ್ದೀನಿ ಅಂತ ಸಂತೋಷ, ಇನ್ನೊಂದ್ ಕಡೆ ನನ್ನ ಫೇವ್ರೆಟ್ ಐಸ್ ಕ್ರೀಮ್. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಆದ್ರೆ ರಮೇಶ, ನಿನ್ನ ಮಗ ಅಂತ ಒಪ್ಕೊಂತಾನೋ ಇರುವ ಅಂತ ನನಗೆ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು ನೋಡಿ. ಆದ್ರೆ ಈಗ ನೋಡು, ಎಲ್ಲ ಬದಲಾಗಿದೆ ಅಲ್ವಾ? ಆಮೇಲೆ ಇವತ್ತು ರಮೇಶ ಅವನ ಫ್ರೆಂಡ್ ಹತ್ರ ನಿನ್ನ ಹೊಗಳ್ತಾ ಇದ್ನಲ್ಲ, ನನ್ಗಂತೂ ಮನ್ಸು ತುಂಬಿ ಬಂತು ಕಣೋ. ಅವನಂತೂ ತಾತ ಆಗ್ತಿದ್ದೀನಿ ಅಂತ ಎಷ್ಟು ಖುಷಿಯಾಗಿದ್ದಾನೆ ಅಲ್ವಾ? ಏನ್ ಗೊತ್ತಾ, ಮದ್ವೆ ದಿನ ನೀನು ನಿತ್ಯನ್ ಮದ್ವೆ ಆದ್ರೆ ಮುಂದೆ ಏನಾಗುತ್ತೋ ಏನು ಅಂತ ನನ್ಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ಕಣೋ. ರಮೇಶನೇ ಕಣೋ ನನಗೆ ತುಂಬಾ ಧೈರ್ಯ ಹೇಳಿದ್ದು. ನೀನು ನಿತ್ಯ ಮದ್ವೆ ಆದ್ರೆ ಮುಂದಕ್ಕೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದ. ಆಗ್ಲೇ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೆ. ಅಪ್ಪನ ಏನ್ ಹೇಳ್ತಿದ್ಯಾ? ಮದ್ವೆ ದಿನ ಎಂತ ಟೆನ್ಷನ್ ಕ್ರಿಯೇಟ್ ಆಗಿತ್ತು ಗೊತ್ತಾ?
ನೀನು ಗೊತ್ತಿಲ್ಲ ಬಿಡು. ಆದರೆ ನನಗೆ ಮಾತ್ರ ಕೈ ಕಾಲೇ ಆಡ್ತಿರ್ಲಿಲ್ಲ. ನೀನು ನಿತ್ಯ ಮದುವೆ ಆದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಹೇಳಿದೆ ರಮೇಶ. ನಿತ್ಯ ಬದುಕನ್ನ ಸರಿ ಮಾಡೋದಕ್ಕೆ ಕರ್ಣನಿಂದನೇ ಸಾಧ್ಯ ಅಂತ ಹೇಳಿದ್ದೆ ರಮೇಶ. ಅವತ್ತೇನಾಯ್ತು ಗೊತ್ತಾ? ಅಮ್ಮ, ನ್ಯಾಯ ಕೆಲವು ಸಲ ನಮ್ಮ ಕಣ್ಣೆದುರಿಗೆ ಇರುತ್ತೆ, ಆದರೆ ಅದನ್ನು ಹೇಳೋ ಅಧಿಕಾರ ನಮಗಿರೋದಿಲ್ಲ. ಮುಳುಗೋ ಜೀವಕ್ಕೆ ಒಂದು ಹುಲ್ಕಡ್ಡಿ ಕೂಡ ಆಸರೆ ಆಗುತ್ತಂತೆ. ನಿತ್ಯ ಪಾಲಿಗೆ ಆ ಹುಲ್ಕಡ್ಡಿ ಕರ್ಣನೇ ಯಾಕಾಗಬಾರ್ದು? ನಿತ್ಯಗೆ ಕರ್ಣನ ಜೊತೆ ಮದುವೆ ಮಾಡಿಸಿದ್ರೆ ನ್ಯಾಯ ಸಿಗ್ಬೋದಾ? ಅಕ್ಕ, ಇವತ್ತು ಹಾಸ್ಪಿಟಲಲ್ಲಿ ಏನಾಯ್ತು ಗೊತ್ತೇನೆ? ಅಕ್ಕ, ಏನೇ ಇದೆಲ್ಲ? ಇದೆಲ್ಲ ಅವ್ರ ಆಸೆ, ಕನಸು, ನಿರೀಕ್ಷೆಗಳು. ಅಕ್ಕ, ನೀನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ಹೀಗೆ ಯೋಚನೆ ಮಾಡ್ತಾ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಏನಾಗಲ್ಲ ಹೇಳು? ಯೋಚನೆ ಮಾಡದೆ ಇನ್ನೇನೇ ಮಾಡಲಿ, ಬೆಳಗ್ಗೆಯಿಂದ ಮನೆಯವರೆಲ್ಲ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ನಿನಗೆ ಗೊತ್ತಾ? ನನ್ನ ಹೆಜ್ಜೆ ಇಟ್ಟರೆ ಎಲ್ಲಿ ಜಾರು ಬಿಡ್ತೀನೋ ಅನ್ನೋ ಥರ ಕಾಳಜಿ ಕೊಡ್ತಾ ಇದ್ದಾರೆ. ನನ್ನನ್ನೇ ಒಂದು ಮಗು ಥರ ನೋಡ್ಕೋತಾ ಇದ್ದಾರೆ. ನನ್ನ ಹೊಟ್ಟೆಲಿ ಬೆಳೀತಿರೋ ಮಗು ಬಗ್ಗೆ ಅವರೆಲ್ಲರೂ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಪ್ರೀತಿ, ಕಾಳಜಿ, ಕನಸು ಎಲ್ಲದ್ರ ಬಗ್ಗೆ ಕೇಳ್ತಿದ್ರೆ ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ. ಅಜ್ಜಿ ಅಂತೂ ಮಗುನ ಹಾಗೆ ಸಾಕ್ಬೇಕು, ಹೀಗೆ ಸಾಕ್ಬೇಕು ಅಂತ ಬೆಟ್ಟದಷ್ಟು ಆಸೆಗಳು ಇಟ್ಕೊಂಡಿದ್ದಾರೆ. ಶಾಂತಿ ಅಂತೂ ಖುಷಿಲೇ ಕಳೆದು ಹೋಗಿದ್ದಾಳೆ. ಅವ್ರ ಪ್ರಕಾರ ಎಲ್ಲ ಸರಿಯಾಗಿ ಹೋಗ್ತಿದೆ. ಆದರೆ ಇಲ್ಲಿ ನೋಡಿದ್ರೆ ನನ್ನ ಮನಸ್ಸು ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ನಾನೇನೋ ಅನುಭವಿಸ್ತೀನಿ ಬಿಡು, ಆದರೆ ಪಾಪ ಕಣೆ ಕರ್ಣ. ಅವ್ರು ಯಾಕೆ ಇದನ್ನೆಲ್ಲ ಅನುಭವಿಸ್ಬೇಕು?